ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ದಿನಗಳ ನಂತರ ಮತ್ತೆ ಒಂದು ಸಿನಿಮಾದ ರಿವ್ಯೂ ಕೊಡಲು ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಆ ಸಿನಿಮಾವೇ ಕಾಂತಾರ ಅಧ್ಯಾಯ 1. ನೆನ್ನೆ ಸಡನ್ ಪ್ಲ್ಯಾನ್ ಆಗಿ ಕಾಂತಾರದ ಪ್ರೀಮಿಯರ್ ಶೋಗೆ ನಾ ಹೋದ ನಂತರ ನನಗೆ ಸಿನಿಮಾ ನೋಡಿದ ಮೇಲೆ ಅನಿಸಿದ್ದ ಒಂದೇ ಒಂದು ಮಾತು, ಅದ್ಭುತ. ಯಾಕಂದರೆ ಕಾಂತಾರ ಒಂದು ದಂತಕಥೆಗಿಂತಲೂ ಕಾಂತಾರ ಅಧ್ಯಾಯ 1 ಇದು ಅದಕ್ಕಿಂತ 100 ಪಟ್ಟು ಹೆಚ್ಚು ದೊಡ್ಡದಾಗಿದೆ. ಅದು ನಮಗೆ ಸ್ಕ್ರೀನ್ನಲ್ಲಿ ತೋರಿಸುತ್ತೆ. ರಿಷಬ್ ಶೆಟ್ಟಿ ಅವರ ಡೆಡಿಕೇಶನ್ ಮತ್ತು ಅವರ ಟೀಮ್ನ ಡೆಡಿಕೇಶನ್ ಎಲ್ಲ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಸಿನಿಮಾ ನೋಡಿದ ಮೇಲಂತೂ ನನಗಂತೂ ಬಾಯಲ್ಲಿ ಒಂದು ವರ್ಡ್ಸ್ ಹೊರಗೆ ಬರಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಸಿನಿಮಾವನ್ನು ತೆಗೆದಿದ್ದಾರೆ ರಿಷಬ್ ಶೆಟ್ಟಿ ಅವರು. ಕಾಂತಾರ ತನ್ನ ಹೆಸರಿನಂತೆಯೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಲಿದೆ. ಅದು ನಿಮಗೆ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅನಿಸುತ್ತದೆ. ಯಾಕಂದರೆ ಸಿನಿಮಾದ ಒಂದೊಂದು ಸೀನ್ ಕೂಡ ತುಂಬಾ ಮುಖ್ಯವಾಗಿ ಹೇಳುವುದಾದರೆ ಸೆಕೆಂಡ್ ಹಾಫ್ ಅಂತೂ ಸಿನಿಮಾ ನೋಡಿದ ಮೇಲೆ ಎಲ್ಲರೂ ಈ ಮಾತನ್ನೇ ಹೇಳ್ತಾರೆ. ಕಾಂತಾರ ಅಧ್ಯಾಯ 1 ಇದರ ಒನ್ ಲೈನ್ ಸ್ಟೋರಿ ಬಂದು, ಕಾಂತಾರ ಇದು ಶಿವನಿಗೆ ಇಷ್ಟವಾದಂತಹ ಜಾಗ. ಹಾಗೆ ಈ ಜಾಗದಲ್ಲಿ ದೈವಗಳು ಹೇಗೆ ಬಂದು ನೆಲೆಸ್ತು, ಹಾಗೆ ಆ ಜಾಗದ ಜನರನ್ನು ಹೇಗೆ ಕಷ್ಟ ಬಂದಾಗ ಕಾಪಾಡಿತು ಎಂದು, ಹಾಗೆಯೇ ಆ ಜಾಗದ ಮೇಲೆ ಕೆಲವೊಂದು ಕೆಟ್ಟ ಕಣ್ಣುಗಳು ಬಿದ್ದಾಗ ಅವರಿಂದ ತನ್ನ ಜಾಗವನ್ನು ಹಾಗೂ ತನ್ನ ಜನರನ್ನು ದೈವ ಹೇಗೆ ಕಾಪಾಡುತ್ತೆ ಎಂದು ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಅವರು ಟ್ರೇಲರ್ನಲ್ಲಿ ಅಷ್ಟೊಂದು ಸ್ಟೋರಿ ಹಾಗೂ ವಿಜುವಲ್ಸ್ನ ಬಿಟ್ಟು ಕೊಟ್ಟಿರಲಿಲ್ಲ. ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿತ್ತು. ಯಾಕಂದರೆ ಆ ಸರ್ಪ್ರೈಸ್ ವಿಜುವಲ್ಸ್ ಥಿಯೇಟರ್ನಲ್ಲಿ ಬಂದಾಗ ನಮಗೆ ಮೈ ರೋಮಾಂಚನವಾಗುತ್ತಿತ್ತು. ಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ನಲ್ಲಿ ಇದ್ದಂಥ ವಿಜುವಲ್ಸ್ ಹಾಗೂ ರಿಷಬ್ ಅವರ ಆ್ಯಕ್ಟಿಂಗ್, ಹಾಗೆ ಅದರಲ್ಲಿ ಬಂದಂಥ ಅಜ್ನೀಶ್ ಅವರ ಮ್ಯೂಸಿಕ್, ಇದನ್ನಂತೂ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಇದನ್ನು ನೀವು ಥಿಯೇಟರ್ನಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಷ್ಟು ಚೆನ್ನಾಗಿ ಮೂಡಿ ಬಂದಿತ್ತು. ಅದೇ ರೀತಿ ಕ್ಲೈಮ್ಯಾಕ್ಸಲ್ಲಿ ನಾವು ಊಹಿಸಲಾಗದಂಥ ಒಂದು ಟ್ವಿಸ್ಟ್ ಈ ಸಿನಿಮಾದಲ್ಲಿದೆ. ಇನ್ನು ಸಿನಿಮಾದಲ್ಲಿ ಇದ್ದಂತಹ ಫೈಟ್ ಸೀಕ್ವೆನ್ಸ್ಗಳ ಬಗ್ಗೆ ಮಾತಾಡಲೇಬೇಕು. ಸಿನಿಮಾದಲ್ಲಿದ್ದ ಎಲ್ಲ ಫೈಟ್ ಸೀಕ್ವೆನ್ಸ್ ಕೂಡ ವಿಭಿನ್ನ ಹಾಗೂ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಹಾಗೆ ಕಾಡಲ್ಲಿ ನಡೆಯುವ 2 ಫೈಟ್ ಸೀಕ್ವೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಥ ಬೆಸ್ಟ್ ಫೈಟ್ ಸೀಕ್ವೆನ್ಸ್ ಅಂತ ಹೇಳಬಹುದು. ಇನ್ನು ನಟನೆಯ ಬಗ್ಗೆ ಮಾತಾಡಬೇಕಂದ್ರೆ ಈ ಸಿನಿಮಾದಲ್ಲಿ ಎಲ್ಲರ ನಟನೆಯು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೂ ರಿಷಬ್ ಶೆಟ್ಟಿ ಅವರು ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಯೂಸ್ ಮಾಡಿಕೊಂಡಿದ್ದಾರೆ. ಹಾಗೂ ಯಾವ ಕ್ಯಾರೆಕ್ಟರ್ ಕೂಡ ನಮಗೆ ಇದು ಯಾಕೆ ಅಂತ ನಮಗೆ ಅನಿಸಲ್ಲ. ಯಾಕಂದರೆ ಎಲ್ಲರೂ ಕೂಡ ಕತೆಗೆ ತಕ್ಕಂತೆ ಸಿನಿಮಾದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳೋದು, ಅವರ ಆ್ಯಕ್ಟಿಂಗ್ ಇಡೀ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮುಖ್ಯವಾಗಿ ಆ ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ಒಂದು ಆ್ಯಕ್ಟಿಂಗ್, ಅದರ ಬಗ್ಗೆ ವರ್ಣಿಸಲು ಅಸಾಧ್ಯ. ಯಾಕಂದರೆ ಆ ರೀತಿಯಲ್ಲಿ ರಿಷಬ್ ಶೆಟ್ಟಿ ಅವರು ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದರು. ಇಡೀ ಸಿನಿಮಾ ಒಂದು ಕಡೆ ಆದರೆ ಆ ಕ್ಲೈಮ್ಯಾಕ್ಸ್ನಲ್ಲಿದ್ದಂಥ ರಿಷಬ್ ಶೆಟ್ಟಿ ಅವರೇ ಬೇರೆ ಆಗಿದ್ದರು. ಕಾಂತಾರ ಒಂದು ದಂತಕಥೆಯಲ್ಲಿ ನಾವು ಏನು ರಿಷಬ್ ಶೆಟ್ಟಿ ಅವರನ್ನು ನೋಡಿದ್ವಿ, ಇಲ್ಲಿ ಅದಕ್ಕಿಂತ 100 ಪಟ್ಟು ಹೆಚ್ಚು ರಿಷಬ್ ಶೆಟ್ಟಿ ಅವರನ್ನು ನಾವು ನೋಡಲಿದೆ. ಅದು ಅವರ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಹಾಗೆ ಡೈರೆಕ್ಷನ್ನಲ್ಲಿ ಆಗಿರ್ಬೋದು, ಹಾಗೆ ಎಲ್ಲ ವಿಭಾಗದಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ತಮ್ಮನ್ನು ತಾವು ಇಂಪ್ರೂವ್ ಮಾಡಿಕೊಂಡು ಈ ಪಾತ್ರಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗೂ ಆ ಕಷ್ಟದ ಪ್ರತಿಫಲ ನಮಗೆ ಥಿಯೇಟರ್ನ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ರಿಷಬ್ ಶೆಟ್ಟಿ ಅವರಂತೂ ಅವರ ನಟನೆಗೆ ಈ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಅಂತೂ ಸಿಗಲೇಬೇಕು. ಆ ರೀತಿಯಲ್ಲಿ ನಟನೆ ಬಂದಿದೆ. ನಾ ಇದನ್ನು ಹೇಳಬೇಕಂತ ಹೇಳಲ್ಲ, ಯಾಕಂದರೆ ಅವರ ಬಗ್ಗೆ ಹೊಗಳ್ಬೇಕಂತ ನಾನು ಹೇಳ್ತಿಲ್ಲ. ಯಾಕಂದರೆ ಸಿನಿಮಾ ನೀವು ನೋಡಿದರೆ ನಿಮಗೆ ಅನಿಸುತ್ತೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ. ಇನ್ನು ರುಕ್ಮಿಣಿ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಅವರ ಇಡೀ ಸಿನಿಮಾ ಕೆರಿಯರ್ ಒಂದು ಕಡೆ ಆದರೆ ಕಾಂತಾರ ಅಧ್ಯಾಯ 1 ಒಂದು ಬೇರೆ ಕಡೆನೇ ಹಾಗೂ ಹೆಚ್ಚು ತೂಕವನ್ನಿರುವಂಥ ಸಿನಿಮಾವಾಗಿ ಮಾಡುತ್ತೆ. ಯಾಕಂದರೆ ಕಾಂತಾರ ಅಧ್ಯಾಯ 1ರಲ್ಲಿ ರುಕ್ಮಿಣಿ ಅವರ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಕನಕವತಿ ಎಂಬ ಕ್ಯಾರೆಕ್ಟರ್, ಅದನ್ನು ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೊ ಅದೇ ರೀತಿಯಲ್ಲಿ ಆ ಪಾತ್ರಕ್ಕೆ ಜೀವವನ್ನು ರುಕ್ಮಿಣಿ ವಸಂತ್ ಅವರು ತುಂಬಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಕನಕವತಿ ಕೂಡ ಒಂದು ಪ್ರಾಮಿನೆಂಟ್ ರೋಲ್ ಆಗಿದ್ದು ಸಿನಿಮಾಕ್ಕೆ ತುಂಬಾ ಮುಖ್ಯವಾದಂಥ ಪಾತ್ರ ಕನಕವತಿಯೇ ಆಗಿರುತ್ತೆ. ಕನಕವತಿಯ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಅವರು ವಿಭಿನ್ನ ರೀತಿಯಲ್ಲಿ ನಟನೆ ಮಾಡಿದ್ದಾರೆ. ಆ ನಟನೆಯ ಬಗ್ಗೆ ನೀವು ಸಿನಿಮಾ ನೋಡಿ ಹೊರಗೆ ಬಂದ ಮೇಲೆ ಈ ಪಾತ್ರದ ಬಗ್ಗೆ ನೀವು ಮಾತಾಡ್ತೀರಿ. ಯಾಕಂದರೆ ಇವರ ಪಾತ್ರ ಆ ರೀತಿಯಲ್ಲಿದೆ. ಸಿನಿಮಾದ ಇನ್ನೊಂದು ಮುಖ್ಯವಾದ ಪಾತ್ರವೇ
ಕುಲಶೇಖರ್ ಅಂದರೆ ಗುಲ್ಶನ್ ದೇವಯ್ಯ ಅವರ ಪಾತ್ರ. ಇವರು ಈ ಸಿನಿಮಾದಕ್ಕೆ ಹೇಗೆ ಬೇಕು ಹಾಗೆ ಕತೆಗೆ ತಕ್ಕಂತೆ ಈ ಪಾತ್ರವನ್ನು ನಿರ್ವಹಿಸಿದ್ದು, ಇವರ ನಟನೆ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನೊಂದು ಮುಖ್ಯವಾದ ಪಾತ್ರ ಬಂದು ಜಯರಾಮ್ ಅವರ ಪಾತ್ರ. ಸೊ ಅವರು ಈ ಸಿನಿಮಾಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಇಲ್ಲದಿದ್ದರೂ ಕೂಡ ತಮಗೆ ನೀಡಿದ ಪಾತ್ರವನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಹಾಗೂ ಅವರ ಪಾತ್ರ ಈ ಕತೆಗೆ ಒಂದು ತೂಕವನ್ನು ತಂದುಕೊಡುತ್ತೆ. ಸೊ ರಿಷಬ್ ಶೆಟ್ಟಿ ಅವರು ಜಯರಾಮ್ ಅವರನ್ನು ಎಷ್ಟು ಬೇಕು ಅಷ್ಟು ಮತ್ತು ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾಕ್ಕೆ ಯೂಸ್ ಮಾಡಿಕೊಂಡಿದ್ದಾರೆ. ಇನ್ನು ಅಜ್ನೀಶ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ಇವರ ಮ್ಯೂಸಿಕ್ ಸಿನಿಮಾಗೆ ಮತ್ತಷ್ಟು ಬಲವನ್ನು ನೀಡಿದೆ. ಕೆಲವೊಂದು ಸೀಕ್ವೆನ್ಸ್ನಲ್ಲಿ ಇವರ BGMನಿಂದ ಆ ಸೀನ್ಗೆ ಮತ್ತಷ್ಟು ಎನರ್ಜಿ ಹಾಗೂ ಇಡೀ ಥಿಯೇಟರ್ನಲ್ಲಿ ಒಂದು ಬೇರೆ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿಕೊಂಡು ಅಜ್ನೀಶ್ ಅವರು ಇಟ್ಟಿದ್ದರು. ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಅದು ಅರವಿಂದ್ ಯಶ್ ಕಶ್ಯಪ್ ಅವರು. ಅದು ಇವರ ಸಿನಿಮಾಟೋಗ್ರಫಿ ಅಂತೂ ತುಂಬಾ ಚೆನ್ನಾಗಿ ಹಾಗೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸಿನಿಮಾದಲ್ಲಿ ತುಂಬ ಜಾಗದಲ್ಲಿ VFXಗಳು ಯೂಸ್ ಮಾಡಿದ್ದು, ಅದು ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಹಾಗೂ ಈ VFXನಿಂದ ಆ ಸೀನ್ಸ್ ಮತ್ತಷ್ಟು ಹೆಚ್ಚು ವಿಜುವಲ್ ಟ್ರೀಟನ್ನು ನಮಗೆ ಆಡಿಯನ್ಸ್ಗೆ ತುಂಬ ಕೊಡುತ್ತೆ. ಕಾಂತಾರದ ಬಗ್ಗೆ ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು, ಯಾಕಂದರೆ ರಿಷಬ್ ಶೆಟ್ಟಿ ಆಗಿರ್ಬೋದು ಹಾಗೆ ಹೊಂಬಾಳೆ ಅವರು. ಸೊ ಇವರೆಲ್ಲ ಮತ್ತು ಈ ಎಲ್ಲ ತಂಡದಿಂದ ಇಷ್ಟು ವರ್ಷಗಳ ಪಟ್ಟ ಶ್ರಮ ಈಗ ನಮಗೆ ಥಿಯೇಟರ್ನಲ್ಲಿ ಕಾಣಲು ಸಿಗ್ತಿದೆ. ಸೊ ಇದನ್ನು ನಾನು ನಿಮಗೆ ಹೇಳಬೇಕಾದ್ರೆ ನಾನು ಹೇಳೋದು ಒಂದೇ ಮಾತು, ಇದನ್ನು ಥಿಯೇಟರ್ನಲ್ಲಿ ಹೋಗಿ ನೋಡಬೇಕು. ಸೊ ಅದಷ್ಟು ಚೆನ್ನಾಗಿದೆ. ಸೊ ಇದಿಷ್ಟು ಕಾಂತಾರ ಚಾಪ್ಟರ್ 1ನ ಬಗ್ಗೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಕಾಂತಾರ ಚಾಪ್ಟರ್ 1 ನೋಡಿದರೆ ನಿಮಗೆ ಸಿನಿಮಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೂವಿವರ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.